ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವ ಕಿವಿ, ಮೂಗು, ಗಂಟಲು ಸಮಸ್ಯೆಗಳು ಹಾಗೂ ಸಾಮಾನ್ಯ ಸಮಸ್ಯೆಗಳಿಂದ ಉಂಟಾಗುವ ಅಸಾಮಾನ್ಯ ತೊಂದರೆಗಳು ಈ ಕುರಿತು ಕಲಬುರಗಿಯ ಮಕ್ಕಳ ಕಿವಿ, ಮೂಗು, ಗಂಟಲು ಮತ್ತು ಉಸಿರಾಟ ತಜ್ಞರಾದ ಡಾ. ಶ್ರುತಿ ಕೋಬಾಳ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಮಕ್ಕಳಲ್ಲಿ ಉಂಟಾಗುವ ಕಿವಿ, ಮೂಗು, ಗಂಟಲು ಸಮಸ್ಯೆಗಳು ಮತ್ತು ಈ ಉಸಿರಾಟದ ತೊಂದರೆಗಳು, ಹಾಗೆಯೇ ಈ ಮಕ್ಕಳಲ್ಲಿ ಈ ಒಂದು ಸಾಮಾನ್ಯ ಸಮಸ್ಯೆಗಳಿಂದ ಅನೇಕ ಅಸಾಮಾನ್ಯ ತೊಂದರೆಗಳು ಆಗೋದನ್ನು ನಾವು ಕೇಳ್ತಿರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡಲಿಕ್ಕೆ ಈಗ ನಮ್ಮ ನಿಲಯದಲ್ಲೇ ಇದ್ದಾರೆ ಕಲಬುರಗಿಯ ಕೋಬಾಳ್ ಕಿವಿ, ಮೂಗು, ಗಂಟಲು ಕ್ಲಿನಿಕ್ನ ಮಕ್ಕಳ ಕಿವಿ, ಮೂಗು, ಗಂಟಲು ಮತ್ತು ಉಸಿರಾಟ ತಜ್ಞರಾದಂಥ ಡಾಕ್ಟರ್ ಶ್ರುತಿ ಕೋಬಾಳ್ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು. ಮೇಡಮ್, ಇತ್ತೀಚೆಗೆ ನಾವು ಮಕ್ಕಳಲ್ಲಿ ಸಾಕಷ್ಟು ಈ ಕಿವಿ, ಮೂಗು, ಗಂಟಲುಗೆ ಸಂಬಂಧಪಟ್ಟಂತೆ ಅನೇಕ ತೊಂದರೆಗಳನ್ನು ಎದುರಿಸೋದನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಈಗ ಅಂಥ ಸಮಸ್ಯೆಗಳು ಬಂದಾಗ ಪಾಲಕರಿಂದ ಅವು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೆ. ಇನ್ನು ಗಂಟ್ಲು ಹೋಯ್ತೆ ಅಥವಾ ಮೂಗು ಸಮಸ್ಯೆ ಐತೆ ಅಥವಾ ನೆಗಡಿ ಆಗೈತೆ, ಈ ಥರ ಏನನ್ನ ಹೇಳಿದ್ರೆ ಕಿವಿ ನೋವು ಆಗೈತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಪಾಲಕರ. ಮಕ್ಕಳ ಅಲ್ಲ ಇರ್ತಾವೆ ಬಿಡು ಅನ್ನೋದು ಸಾಮಾನ್ಯವಾಗಿ ಆ ರೀತಿ ಮಾಡ್ತಿರ್ತಾರೆ. ಇವತ್ತು ತಾವು ಈ ಮಕ್ಕಳಲ್ಲಿ ಈ ಸಮಸ್ಯೆಗಳು ಯಾವ ರೀತಿ ಆಗ್ತವೆ, ಮತ್ತೆ ಅವನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು, ಮತ್ತೆ ಅದರಲ್ಲಿ ಇಂಥ ಸಮಸ್ಯೆಗಳಾದಾಗ ಪಾಲಕರ ಜವಾಬ್ದಾರಿ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ವಿವರವಾಗಿ. ಅದೇ, ಈಗ ಹೇಗೆ ಅಂತಂದ್ರೆ ಕಿವಿ, ಮೂಗು, ಗಂಟಲು ಸಮಸ್ಯೆಗಳು ಬಹಳ ಸಾಮಾನ್ಯ. ಅದೇ ರೀತಿ ಅದನ್ನ ಕಡೆಗಣಿಸೋದು ಕೂಡ ಸಾಮಾನ್ಯವಾಗ್ಬಿಟ್ಟಿದೆ. ಹೌದು. ಓಕೆ. ಸೊ ಅವಾಗ ಏನಾಗುತ್ತೆ, ಅವರು ಸ್ವಂತವಾಗಿ ಏನಾದ್ರು ಚಿಕಿತ್ಸೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಒಂದೇನಾರು ಟ್ಯಾಬ್ಲೆಟ್ ತಗೊಳ್ಳೋದಾಗ್ಲಿ, ಅದೆಲ್ಲ ಬಹಳ ಜನ ಮಾಡ್ತಾರೆ. ನೆಗಡಿ, ಕೆಮ್ಮು, ಸರ್ದಿ, ಕಿವಿ ಸೋರೋದು ಇವನ್ನೆಲ್ಲವನ್ನೂ ಸತ ಒಂದು ಸಾಮಾನ್ಯ ತೊಂದರೆ ಅಂತ ಅನ್ಕೊಂಡ್ಬಿಟ್ಟು ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ತುಂಬಾ ಲೇಟ್ ಆಗಿ ಅಂದ್ರೆ ನಮ್ಮಲ್ಲಿ ಬರ್ತಾರೆ. ಆವಾಗ ನಮಗೆ ಆ ತೊಂದರೆಗಳಿಗೆ ಕರೆಕ್ಟ್ ಸರಿಯಾದ ಚಿಕಿತ್ಸೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅದನ್ನೇ ನಾವು ಹೇಳೋದು, ಅದನ್ನ ಮುಂಚಿತವಾಗಿ ಅವ್ರು ತೋರಿಸ್ಕೊಂಡಿದ್ರೆ ಎಷ್ಟೋ ಮುಂದಿನ ಪರಿಣಾಮಗಳು ಅಂದ್ರೆ ಅದು ಅವಾಗಿಂದ ಅವಾಗೆ ಕಾಣೋದಿಲ್ಲ. ಒಂದು 2 ವರ್ಷ ಆದ್ಮೇಲಾಗ್ಲಿ, 5 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲಾಗ್ಲಿ ಆ ತೊಂದರೆಯ ಒಂದು ದುಷ್ಪರಿಣಾಮಗಳು ನಮಗೆ ಕಾಣಿಸ್ತವೆ. ಹಾಗಾಗಿ ನಾವು ಮುಂಚಿತವಾಗಿ ಅರಿವು ಮೂಡಿಸ್ಕೊಂಡು ಮುಂಚಿತವಾಗಿ ತೋರಿಸ್ಕೊಂಡ್ರೆ ಅದರಿಂದ ನಾವು ಚೆನ್ನಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡ್ಬೋದು, ಚೆನ್ನಾಗಿ ಆರೋಗ್ಯವಾಗಿ ಇರ್ಬೋದು ಅವ್ರನ್ನ ಅಂತ ಹೇಳಕ್ಕೆ ಇಷ್ಟಪಡ್ಲಿಕ್ಕೆ ನಾನು ಈ ಶೀರ್ಷಿಕೆ ಚಾಯ್ಸ್ ಮಾಡಿದ್ದೆ. ಸಾಮಾನ್ಯವಾಗಿ ಏನೋ ಒಂದು ತಾತ್ಕಾಲಿಕವಾಗಿ ಸಮಸ್ಯೆಗಳಾಗೋದು ಬೇರೆ ಆಗುತ್ತೆ, ಅದರಲ್ಲಿ ದೀರ್ಘಾವಧಿಗೆ ಸಮಸ್ಯೆಗಳಾಗೋದು ಬೇರೆ ಆಗುತ್ತೆ. ಈಗ ತಾತ್ಕಾಲಿಕವಾಗಿ ಏನೋ ಮಳೆ ಬಂತು, ತಲೆ ತೊಯ್ತು, ನೆಗಡಿ ಆಯ್ತು ಅಂತಾರೆ, ಇಲ್ಲಾಂದ್ರೆ ಗಾಳಿಗೆ ಹೋಗಿದ್ರೆ ಗಂಟಲು ಹೋಯ್ತು ಅಂತಾರೆ. ಇಂಥ ಸಮಸ್ಯೆಗಳು ನಾವು ಯಾವ ರೀತಿ ಗುರುತಿಸ್ಬೇಕಾಗುತ್ತೆ, ಮತ್ತೆ ಅವನ್ನ ಗುರುತಿಸಿದ ಯಾವ ರೀತಿ ಅವ್ರು ಆರೈಕೆ ಮಾಡಬೇಕಾಗುತ್ತೆ? ಸಾಮಾನ್ಯ ಈಗ ಮಳೆಗಾಲದಲ್ಲಿ ಕಿವಿ ನೋವು ಅಂತ ಬರೋದು ಕಾಮನ್, ಅಂದ್ರೆ ತುಂಬಾ ಜನ ಬರ್ತಾರೆ. ಈ ಕಿವಿ ನೋವು ಬಂದಾಗ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಯಾವುದೇ ರೀತಿ ಎಣ್ಣೆ ಹಾಕೋದಾಗ್ಲಿ, ಬಿಸಿ ಎಣ್ಣೆ ಹಾಕೋದಾಗ್ಲಿ ಅಥವಾ ಬೆಳ್ಳುಳ್ಳಿ ಇಡುವುದಾಗ್ಲಿ ಅದೆಲ್ಲ ತುಂಬಾ ಜನ ಮಾಡ್ಕೊಂಡು, ಅಥವಾ ಇನ್ನ ಸ್ವಲ್ಪ ಚೆನ್ನಾಗಿರೋರು ಆದ್ರೆ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಒಂದ್ ಯಾವ್ದಾದ್ರು ಡ್ರಾಪ್ಸ್ ಎಣ್ಣೆ ತಗೊಂಡ್ಬಿಟ್ಟು ಹಾಕೊಂಡ್ತಾರೆ. ಬಟ್ ಆತರ ಮಾಡೋದ್ರಿಂದ ಏನಾಗುತ್ತೆ, ಒಳಗಿನ ಏನು ಪ್ರಾಬ್ಲಮ್ ತೊಂದರೆ ಇದೆ ಗುರುತಿಸ್ದಲೇ ಆ ತರ ಟ್ರೀಟ್ಮೆಂಟ್ ತಗೊಳ್ರೆ ಅದರಿಂದ ಇನ್ನ ಸಮಸ್ಯೆ ಹೆಚ್ಚಾಗುತ್ತೆ. ಅದಕ್ಕೆ ನಾವೇನ್ ಹೇಳೋದು, ಕಿವಿ ನೋವು 2 ರೀತಿ ಇರ್ತವೆ. ಒಂದು, ನೆಗಡಿ, ಕೆಮ್ಮು, ಸರ್ದಿ ಬಂದಾಗ ಏನ್ ಕಿವಿ ನೋವು ಬರುತ್ತೆ, ಅದು ಒಳಗಡೆ ಕಫ ಸೇರ್ಕೊಂಡು ಅದೇ ಮೂಗಿನ ಕಫನೇ ಕಿವಿ ಒಳಗಡೆ ತನಕ ಹೋಗ್ಬಿಟ್ಟು, ಅಥವಾ ನಮ್ಮ ವೈರಸ್, ಕ್ರಿಮಿಗಳು ಅವೆಲ್ಲ ಕಿವಿಗೆ ಹೋಗ್ಬಿಟ್ಟು ಅವು ಇನ್ಫೆಕ್ಷನ್ ಮಾಡೋದಾಗ ಕಿವಿ ನೋವು ಬರುತ್ತೆ. ಅದು ಒಂದು ರೀತಿ. ಅವಾಗ ನಾವು ಅದಕ್ಕೆ ಕರೆಕ್ಟ್ ಆಗಿ ಚಿಕಿತ್ಸೆ ಕೊಟ್ಟು ನೆಗಡಿ, ಕೆಮ್ಮಿಗೆ ಎಲ್ಲ ಕ್ಲಿಯರ್ ಕಡಿಮೆ ಮಾಡಿದಾಗ ಕಿವಿ ನೋವು ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಡ್ರಾಪ್ಸ್ ಆಗ್ಲಿ ಏನಾರು ಹಾಕೋದಾಗ್ಲಿ ಕಿವಿಲಿ ಬೇಕಾಗಿಲ್ಲ. ಅದು 2ನೇ ರೀತಿ ಅಂದ್ರೆ, ಮಳೆಗಾಲದಲ್ಲಿ ಕಿವಿನಲ್ಲಿ ಹಸಿ ಆಗತ್ತೆ, ಅಂದ್ರೆ ನೀರ್ ಹೋಗಿ ಅಥವಾ ತೇವಾಂಶ ಜಾಸ್ತಿ ಇದ್ದಾಗ ಕಿವಿ ಹಸಿ ಆದಾಗ ಏನಾಗುತ್ತೆ, ಒಳಗಡೆ ಈ ಹೆಂಗೆ ಹಸಿ ಇದ್ದ ಕಡೆ ಫಂಗಸ್ ಅಂತ ಹೇಳ್ತೀವಿ, ಬುರ್ಸ್ ಬರುತ್ತೆ ಅಂತ ಹೇಳ್ತೀವಿ, ಆ ತರ ಒಂದು ಕಿವಿನಲ್ಲಿ ಬೆಳ್ಕೊಳ್ತೀವಿ. ಅದು ತುಂಬಾನೇ ನೋವು ಉಂಟು ಮಾಡುತ್ತೆ. ಅವಾಗ ನಾವು ಕಿವಿನಲ್ಲಿ ಏನಾರ ಕಡ್ಡಿ ಹಾಕೋದು, ಆಮೇಲೆ ಅದಕ್ಕೆ ಏನಾರು ಬೇರೆ ರೀತಿನಲ್ಲಿ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಇನ್ನ ಹೆಚ್ಚಾಗ್ಬಿಟ್ಟು ರಕ್ತ ಬರೋದಾಗ್ಲಿ, ಕಿವಿ ಪರದೆ ತೂತ ಆಗೋದಾಗ್ಲಿ ಈ ತರ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಆ ತರ ಸಮಸ್ಯೆ ಇದ್ದಾಗ ಅದನ್ನ ಕ್ಲೀನ್ ಮಾಡಿಸ್ಕೋಬೇಕು, ಅಂದ್ರೆ ಸ್ವಚ್ಛ ಮಾಡಿಸ್ಕೋಬೇಕು. ಅಂದ್ಮೇಲೆ ಮುಂದಿನ ಟ್ರೀಟ್ಮೆಂಟ್, ಅದಕ್ಕೆ ಚಿಕಿತ್ಸೆ ಪರಿಣಾಮಕಾರಿಯಾಗಿ ತಗೋಬಹುದು.
ಕ್ಲೀನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಹ. ತಮ್ಮ ಗಮನಕ್ಕೂ ಬಂದಿರಬಹುದು. ನಾವು ಬಹಳಷ್ಟು ಕಡೆ ನೋಡಿರ್ತೇವೆ, ಕೆಲವರೆಲ್ಲ ಅವರೇ ಸಹ ಕಿವಿ ಕ್ಲೀನ್ ಮಾಡ್ಕೊಳೋದು, ಹೌದು, ಏನೋ ಒಂದು ಇಯರ್ಬಡ್ ಅಂತ ಸಿಗುತ್ತೆ ಅದನ್ನ ಕ್ಲೀನ್ ಮಾಡೋದು, ಇದೆಲ್ಲ ಮಾಡ್ತಿರ್ತಾರೆ. ಇದರಿಂದ ಏನು ಸಮಸ್ಯೆಗಳಾಗಲ್ವಾ? ಇದು ಬಹಳನೇ ಮುಖ್ಯ ಒಂದು ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಇಯರ್ ಬಡ್ಸ್ ನ ಯೂಸ್ ಮಾಡೋದು ಬಹಳನೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆದ್ರೆ ಅದು ಇಯರ್ ಬಡ್ಸ್ ಅನ್ನೋದನ್ನ ನೀವು ಗಮನಿಸಿ, ಪ್ಯಾಕೆಟ್ ಮೇಲೆ ಅದು ಕ್ಯೂ ಟಿಪ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಅದನ್ನ ಕಿವಿ ಒಳಗಡೆ ಹಾಕಿ ಕ್ಲೀನ್ ಮಾಡೋದಲ್ಲ, ಅದು ಬರೇ ಹೊರಗಡೆ ಇರುವ ಏನಾರ ಕೊಳೆ ಇರೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋ ಒಂದು ಹಳ್ಳಿಯ ಟಿಪ್ಸ್ ಅವು. ಅದನ್ನ ಕಿವಿ ಒಳಗೆ ಹಾಕಿದಾಗ ಏನಾಗುತ್ತೆ, ನಮ್ಗೆ ನಾರ್ಮಲ್ ಆಗಿ ಒಂದು ಸ್ವಲ್ಪನಾರು ಒಂದು ವ್ಯಾಕ್ಸ್ ಇರ್ಬೇಕು ಕಿವಿನಲ್ಲಿ. ಅದು ನಮ್ಮ ಚರ್ಮಕ್ಕೆ ಒಂದು ಪ್ರೊಟೆಕ್ಷನ್ ತರ ಇರ್ತದೆ, ರಕ್ಷಣೆ ಮಾಡುತ್ತೆ ನಮ್ ಚರ್ಮನ, ಕಿವಿ ಒಳಗಿನ ಚರ್ಮನ. ಅದನ್ನ ನಾವು ಪೂರ್ತಿಯಾಗಿ ತೆಗೆದ್ರೆ ಇಯರ್ಬಡ್ಸ್ ಇಂದ ಅದು ಚರ್ಮಕ್ಕೆ ಒಂದು ರಕ್ಷಣೆ ಇಲ್ದಲೆ ಅದ್ರ ಮೇಲೆ ಕ್ರಿಮಿಗಳು ಅಟ್ಯಾಕ್ ಮಾಡೋದು, ಕ್ರಿಮಿಗಳಿಂದ ಇನ್ಫೆಕ್ಷನ್ ಆಗೋದು ಬಹಳನೇ ಸಾಮಾನ್ಯ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಅದು ನಮ್ಗೇನ್ ಕುಗುಣಿ ಜಮಾ ಆಗಿರುತ್ತೆ, ಅದು ಜಮಾ ಆಗಿದ್ದನ್ನ ತಕ್ಕೊಳಕ್ ಹೋದ್ರೆ ಕಿವಿಯಲ್ಲಿ ಕಡ್ಡಿ ಹಾಕಿ ಬೇರೆ ರೀತಿ ಪಿನ್ ಎಲ್ಲ ಹಾಕ್ಬಿಟ್ಟು ತೆಗಿತಾರೆ. ಅವಾಗ ಗಾಯ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಅಥವಾ ಅದೇ ಕುಗುಣಿ ಇನ್ನ ಒಳಗ್ ಹೋಗಿ ಕಿವಿ ಪರದೆಯನ್ನ ತೂತ್ ಮಾಡ್ಬೋದು. ಈವನ್ ಇಯರ್ ಬಡ್ಸ್ ಇಂದ ಸತ ತುಂಬಾ ಜನಕ್ಕೆ ಕಿವಿ ಕುಗುಣಿ ಒಳಗ್ ಹೋಗಿದೆ ಹೊರತು ಅದನ್ನ ತೆಗಿಲಿಕ್ ಬರೋದಿಲ್ಲ ಅದು. ಹಾಗಾಗಿ ಈ ಒಂದು ಅಭ್ಯಾಸ ಏನಿದೆ ಅದನ್ನ ನಾವು ತಪ್ಪು ಅಂತ ಹೇಳ್ತೀವಿ. ಕಿವಿಗೆ ತಂದೆ ತಾನೇ ಕ್ಲೀನ್ ಮಾಡ್ಕೊಳ್ಳೋ ಒಂದು ಪ್ರಾಪರ್ಟಿ ಇರುತ್ತೆ, ಅಂದ್ರೆ ಅದು ತಂತಾನೆ ಕ್ಲೀನ್ ಆಗುತ್ತೆ. ಅದನ್ನ ನಾವು ಏನು ನೀರ್ ಹಾಕಿ ಸೋಪ್ ಹಾಕಿ ಬಡ್ಸ್ ಹಾಕಿ ಕ್ಲೀನ್ ಮಾಡೋ ಅವಶ್ಯಕತೆ ಸ್ವಲ್ಪನೂ ಇರೋದಿಲ್ಲ. ಅದು ನಮ್ಮ ಚರ್ಮದ ಬೆಳವಣಿಗೆ ಏನಿದೆ ಕಿವಿನಲ್ಲಿ ಅದು ಹೊರಗಡೆ ಆಗತ್ತೆ. ಹಾಗಾಗಿ ಅದು ತಂತಾನೆ ವ್ಯಾಕ್ಸ್ ಹೊರಗಡೆ ಬರುತ್ತೆ. ಕೆಲವೊಮ್ಮೆ ಅದು ಫುಲ್ ಜಮಾ ಆದಾಗ ಮಾತ್ರ ನಮ್ಮಲ್ಲಿ ಬಂದು ತೆಗೆಸ್ಕೊಳ್ಳಿ, ನೀಟಾಗಿ ನಾವು ಲೈಟ್ ಹಾಕಿ ನೋಡಿ ಎಲ್ಲ ನೋಡ್ಕೊಂಡು ತೆಗಿತೀವಿ. ಅದು ಅನ್ನೋದು ಇಂಪಾರ್ಟೆಂಟ್ ನಮಗೆ. ಅದು ಸ್ವಲ್ಪ ಆಗ್ಲೇ ಮಕ್ಕಳಲ್ಲಿ ಅಂದ್ರೆ ಆಗ್ಲೇ ಸ್ವಲ್ಪ ದೊಡ್ಡರಾದಲ್ಲ ಆಗ್ಲೇ ಅವ್ರಿಗೆ ಗೊತ್ತಾಗ್ತಿರ್ತದೆ ಸಮಸ್ಯೆ ಆಗುತ್ತೆ, ಅಲ್ಲಿ ಓಡಾಡ್ತಾರೆ, ಇಲ್ಲಿ ಗಾಳಿಗೆ ಇದಾಗುತ್ತೆ, ಇಲ್ಲಿ ತಲೆ ತೋರಿಸ್ಕೊಂತಾರೆ. ಆದ್ರೆ ಈ ನವಜಾತ ಶಿಶುಗಳು ಇರ್ತಾವ ನೋಡಿ, ಇನ್ನ ಮಕ್ಕಳು ಹೆರಿಗೆ ಆಗಿರ್ತದೆ, ಅಂತ ಮಕ್ಕಳಲ್ಲಿ ಇಂಥ ಕಿವಿ ಮೂಗು ಗಂಟ್ಲು ಸಮಸ್ಯೆ ಆದಾಗ ಗೊತ್ತಾಗೋದಿಲ್ಲ ನಮ್ಗೆ. ಅದನ್ನ ಯಾವ ರೀತಿ ಗುರುತಿಸ್ಬೇಕು ಆ ಸಮಸ್ಯೆ ಆಗಿದೆ ಅಂತೇಳಿ, ಆ ಸಮಸ್ಯೆ ಆದ್ರೆ ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದಕ್ಕೆ ಯಾವ ರೀತಿ ನಾವು ಚಿಕಿತ್ಸೆ ಕೊಡ್ಬೋದು? ಈಗ ಮಕ್ಕಳಿಗೆ ಅಂತ ಸಣ್ಣ ಮಗುವಿನಿಂದ ಹಿಡಿದ್ರೆ ಒಂದು ಬಹಳ ಕಾಮನ್ ಆಗಿ ಪ್ರಾಕ್ಟೀಸ್ ರೂಢಿ ಇರೋದು ಏನಂದ್ರೆ, ಮಗುಗೆ ಸ್ನಾನ ಮಾಡಿಸ್ಬೇಕಾರೆ ಕಿವಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ. ತುಂಬಾ ಜನ ಮಗುಗೆ ಏನು ಆಗ್ಲಿಕ್ಕಿಲ್ಲ, ಆದ್ರೆ ಬಹಳ ಜನ ನಮ್ಮಲ್ಲಿ ಏನ್ ಪೇಷಂಟ್ಸ್ ಬಂದಿರ್ತಾರೆ ಅವ್ರಿಗೆ ಅಲ್ಲಿ ಕಿವಿನಲ್ಲಿ ಆತರ ಎಣ್ಣೆ ಹಾಕೋದ್ರಿಂದ ಸಮಸ್ಯೆ ಆಗಿರುತ್ತೆ. ಒಳಗಡೆ ಇನ್ಫೆಕ್ಷನ್ ಆಗೋದಾಗ್ಲಿ ಅಥವಾ ಬಿಸಿ ಎಣ್ಣೆ ಹಾಕ್ತಾರೆ ಕೆಲವೊಂದ್ಸತಿ, ಅದರಿಂದ ಕಿವಿ ಪರದೆ ತೂತ ಆಗೋದಾಗ್ಲಿ, ಈ ತರ ಎಲ್ಲ ಸಮಸ್ಯೆ ಬರುತ್ತೆ. ಹಾಗಾಗಿ ಈ ಸಣ್ಣ ಮಗುಗೆ ಸ್ನಾನ ಮಾಡಿಸಬೇಕಾದ್ರೆ ಕೂಡ ನಾವು ಮಕ್ಕಳಲ್ಲಿ ಕಿವಿಗೆ ಎಣ್ಣೆ ಹಾಕಬೇಡಿ ಅಂತ ಹೇಳ್ತೀವಿ. ಆಮೇಲೆ ಕಿವಿ ಸಮಸ್ಯೆ ಹೇಗಿದೆ ಅಂತ ಗೊತ್ತಾಗ್ಲಿಕ್ಕೆ ಮಕ್ಕಳು ಅತಿಯಾಗಿ ಅಳದು, ಕಾರಣ ಇಲ್ಲದೆ ಊಟ ಮಾಡಿದ್ರುನು, ಹಸುವಾಗಿ ಹೊಟ್ಟೆ ತುಂಬಿದ್ರುನು, ನಿದ್ದೆ ಮಾಡಿದ್ರುನು ಅತಿಯಾಗಿ ಅಳುವುದು ಮಕ್ಕಳಲ್ಲಿ ಕಾಣ್ಬೋದು. ಆಮೇಲೆ ಸಣ್ಣ ಮಕ್ಕಳು ಕಿವಿಯನ್ನ ಮುಟ್ಟುತ್ತವೆ ಕೈಯಲ್ಲಿ, ಕಿವಿ ಕಡೆ ಹಿಂಗೆ ಮುಟ್ಟಿ ಇದ್ ಮಾಡ್ತವೆ. ಆ ಟೈಮಲ್ಲಿ ನಮಗೆ ಅದು ಕಿವಿಯಿಂದ ತೊಂದರೆ ಆಗ್ತಾ ಇದೆ ಮಗುಗೆ ಅನ್ನೋದನ್ನ ನಾವು ಕಂಡುಹಿಡಿಬಹುದು. ಅದು ಒಂದು ಸಮಸ್ಯೆ. ಆಮೇಲೆ ಮೂಗಿನಿಂದ ಅಂತೂ ಮೂಗಲ್ಲಿ ಉಸಿರಾಡ್ಲಿಕ್ಕೆ ತ್ರಾಸ ಆಗ್ಬಿಟ್ಟು ಮಗುಗೆ ನಿದ್ದೆ ಸರಿ ಆಗೋದಿಲ್ಲ, ಉಶ್ವಾಸದಲ್ಲಿ ಸೌಂಡು ಗುರುಗುರು ಶಬ್ದ ಬರುತ್ತೆ. ಹೀಗೆಲ್ಲ ಆದಾಗ ಮೂಗಿಂದು ಗಂಟ್ಲದ್ದು ಸಮಸ್ಯೆ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಬಹುದು. ಈಗ ಕಿವಿ ಕೇಳಿಸೋದಕ್ಕೆ ಸರಿ ಇದೆಯೋ ಇಲ್ಲೋ ನಮ್ಮ ಮಕ್ಕಳ ಕಿವಿ ಕೇಳೋದು ಅಂತಂದ್ರೆ, ನಾವು ಸಣ್ಣದಾಗಿ ನೀವು ಪರೀಕ್ಷೆ ಮಾಡ್ಬೇಕು ಅಂದ್ರೆ, ಏನಾದ್ರು ಜೋರ್ ಶಬ್ದ ಆದಾಗ ಮಗು ಬೆಚ್ಚಿ ಬೀಳ್ಬೇಕು, ಅಥವಾ ಮಗು 2-3 ತಿಂಗಳಾದ್ಮೇಲೆ ಮಗು ಶಬ್ದ ಬಂದ ಕಡೆ ಸ್ವಲ್ಪ ತಿರುಗ್ಬೇಕು. ಆತರ ಶಬ್ದಗಳು ಬಂದ ಕಡೆ ತಿರ್ಗೋದು, ಶಬ್ದ ಬಂದಾಗ ಬೆಚ್ಚಿ ಬೀಳೋದು, ಈ ತರ ಎಲ್ಲ ಆಗಿದೆ ಅಂದಾಗ ಆ ಮಗುಗೆ ಕಿವಿಗೆ ಕೇಳ್ತಾ ಇದೆ ಅಂತ ಅರ್ಥ. ಅದು ಮಾಡ್ತಾ ಇಲ್ಲ ಅಂತಂದ್ರೆ, ನೀವು ಹೇಳೋದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಥವಾ ಶಬ್ದ ಬಂದ ಕಡೆ ತಿರುಗ್ತಿಲ್ಲ ಅಂತಂದ್ರೆ ಕಿವಿ ಕೇಳೋದು ಸಮಸ್ಯೆ ಇರಬಹುದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈಗ ಆತರ ಕಿವಿ ಕೇಳ್ತಾ ಇಲ್ಲ ಅಂದಾಗ ಅದಕ್ಕೆ ಪರಿಹಾರ ಇದೆ ಮೇಡಮ್. ಈಗ ತಮಗೂ ಗೊತ್ತಿರ್ಬೋದು, ನಾವು ಸಾಕಷ್ಟು ಕಡೆ ನೋಡಿದಿವಿ, ಕೆಲವರು 1 ವರ್ಷ ಆದ್ರೂ ಮಾತಾಡಲ್ಲ, 2 ವರ್ಷ ಆದ್ರೂ ಮಾತಾಡಲ್ಲ, ಕೆಲವರು ಬೇಗ ಮಾತಾಡ್ತಾರೆ, ಕೆಲವರು 5 ವರ್ಷದ ತನಕ ಮಾತಾಡಲ್ಲ, ಇನ್ನು 2 ವರ್ಷ ಆದ್ಮೇಲೆ ಬರ್ತವೆ, 3 ವರ್ಷ ಆದ್ಮೇಲೆ ಮಾತು ಬರ್ತವೆ ಅಂತ ಕೆಲವರು ಹೇಳ್ತಿರ್ತಾರೆ. ಅದಕ್ಕೂ ಇದಕ್ಕೆ ಏನಾದ್ರು ಸಂಬಂಧ ಇರುತ್ತೆ? ಹೌದು. ಇನ್ನ 1-2 ವರ್ಷದ ತನಕ ಸ್ವಲ್ಪನಾದ್ರೂ ಮಮ್ಮ, ಬಾಬಾ ಆ ತರ ಒಂದು ಶಬ್ದಗಳು ಮಕ್ಕಳಿಗೆ ಬರ್ಬೇಕು. ಆ ತರ ಒಂದು ಮಾತುಗಳು ಸ್ವಲ್ಪನಾದ್ರೂ ಬರ್ತಾ ಇದೆ ಅಂತಂದ್ರೆ ವೇಟ್ ಮಾಡ್ಬೋದು. ಕೆಲವೊಂದ್ಸತಿ ಮಕ್ಕಳಲ್ಲಿ ಸ್ವಲ್ಪನೂ ಮಾತು ಬಂದಿರೋದಿಲ್ಲ,
ಆದರೂ ಸತ ಏನೋ ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು 2 ವರ್ಷ 3 ವರ್ಷ, ಕೆಲವೊಬ್ರು ಅಂತೂ 5 ವರ್ಷ ಆದ್ಮೇಲೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಮಾತು. ಇದು ಮಾತ್ರ ನಿಜವಾಗ್ಲೂ ತಪ್ಪು. ನಮಗೆ ಮಕ್ಕಳ ಮೆದುಳಿನ ಬೆಳವಣಿಗೆ 2 ವರ್ಷದ ತನಕ ಬಹಳ ಇರುತ್ತೆ. ಸೊ ಅವರಿಗೆ ಆ 2 ವರ್ಷದಲ್ಲಿ ಅವ್ರಿಗೆ ಚೆನ್ನಾಗಿ ಕೇಳಿದ್ರೆ ಅವ್ರಿಗೆ ಮಾತು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಈ 2 ವರ್ಷದ ಒಳಪಟ್ಟ ಮಕ್ಕಳಲ್ಲಿ ನಾವು ಏನಾದ್ರು ಗಮನಿಸಿ ಜಲ್ದಿ ನಾವು ಅದನ್ನ ಕಿವಿ ಸಮಸ್ಯೆನ ತೋರಿಸ್ಕೊಂಡ್ರೆ, ನಾವು ಅದಕ್ಕೆ ಕೃತಕವಾಗಿ ಕಿವಿ ಕೇಳೋದು ಕಡಿಮೆ ಇದ್ದಾಗ ಅಥವಾ ಸ್ವಲ್ಪನೂ ಇಲ್ಲ ಕಿವಿ ಕೇಳೋದು ಅಂದಾಗ ಕೃತಕವಾಗಿ ನಾವು ಕಿವಿ ಕೇಳೋ ಯಂತ್ರಗಳನ್ನ, ಶಬ್ದ ಕೇಳೋ ಯಂತ್ರಗಳನ್ನ ಅಳವಡಿಸ್ಬೋದು. ಅದು ಇವನ್ ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ಕೂತ ಹಿಯರಿಂಗ್ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳ್ತೀವಿ, ಅದನ್ನ ಸತ ಮಾಡಿಸ್ತಾರೆ. ಸೊ ಆ ತರ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಕಿವಿ ಕೇಳುತ್ತೆ, ಕೇಳದ್ಮೇಲೆ ಮಾತು ಬರುತ್ತೆ. ಅದು ನಮಗೆ 2 ವರ್ಷದ ಒಳಗಾದ್ರೆ ಮಾತ್ರ ತುಂಬಾ ಒಳ್ಳೆ ಅದರದ್ದು ಪರಿಹಾರ ಕಾಣ್ಕೋಬಹುದು. 2 ರಿಂದ 5 ವರ್ಷದ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಬುದ್ಧಿ ಬೆಳವಣಿಗೆ ಆಗಿರುತ್ತೆ. ಅವಾಗ ನಮ್ಮ ಮೆದುಳಿಗೆ ಹೊಸ ವರ್ಡ್ಸ್ ನ, ಹೊಸ ಅಂಶನ ಕೇಳಿಸ್ಕೊಂಡು ಅದನ್ನ ಮಾತಾಡ್ಲಿಕ್ಕೆ ಬರೋದು ಕಷ್ಟ ಆಗತ್ತೆ. ಆದ್ರೆ ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ, ಅಂದ್ರೆ ಮಾತು ಹೇಗೆ ಬರ್ಬೇಕು ಅನ್ನೋದನ್ನೂ ಸತ ಕಲಿಸ್ಬಿಟ್ಟು ಅವಾಗ ನಾವು ಅದನ್ನ ಜಾಸ್ತಿ ಒತ್ತು ಕೊಟ್ಟು 1-2 ವರ್ಷ ಮಕ್ಕಳ ಜೊತೆಗೆ ಕಷ್ಟಪಟ್ರೆ ಅಂತ ಮಕ್ಕಳಿಗೆ ಆಮೇಲೆ ಕೂಡ ಬರ್ಬೋದು ಮಾತು. ಬಟ್ 5 ವರ್ಷದ ಮೇಲ್ಪಟ್ರೆ ಮಾತ್ರ ತುಂಬಾನೇ ಕಡಿಮೆ ಕಷ್ಟ ಆಗತ್ತೆ ಮಾತು ಬರೋದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಪೋಷಕರು ತೋರಿಸ್ಕೋಬೇಕು. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಇರ್ತಾರೆ, ಎಲ್ಲ ಚೆನ್ನಾಗಿ ಹಾಲು ಕುಡಿತಿರ್ತಾರೆ, ಆಮೇಲೆ ಚೆನ್ನಾಗಿ ನಿದ್ದೆನೂ ಮಾಡ್ತಿರ್ತಾರೆ. ಆಮೇಲೆ ಕೆಲವರೆಲ್ಲ ಗೊರಿಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಅದ ನಮ್ಮಲ್ಲೇ ಒಂದು ಕಾನ್ಸೆಪ್ಟ್ ಏನು ಯೋಚನೆ ಇದೆ ಅಂದ್ರೆ, ದೊಡ್ಡರಾಗ್ಲಿ ಮಕ್ಕಳಾಗ್ಲಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ ಅಂದ್ರೆ ಬಹಳ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಒಳ್ಳೆ ನಿದ್ದೆಗಿದ್ದಾರೆ ಅಂತ ಹೇಳ್ತಿರ್ತೀವಿ. ಈ ಗೊರಕೆ ಮಾಡ್ಕೊಂಡು ನಿದ್ದೆ ಮಾಡಂತ ಮಕ್ಕಳಲ್ಲಿ ಏನು ಸಮಸ್ಯೆ ಇರುತ್ತಾ ಅಥವಾ ಇದೇನು ಸಮಸ್ಯೆ ಅಲ್ವಾ? ಅದು ಬಹಳ ಒಂದು ಇಂಪಾರ್ಟೆಂಟ್ ಸಮಸ್ಯೆನೆ. ಯಾಕೆ ಅಂತಂದ್ರೆ ಈ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡಿದ್ರೆ ಒಳ್ಳೆ ನಿದ್ದೆ ಅನ್ನೋದು ತಪ್ಪು. ಗೊರಕೆ ಹೊಡೆದಾಗ ಏನಾಗುತ್ತೆ ಅಂದ್ರೆ ಮೂಗಲ್ಲಿ ಆಡ್ತಾ ಇಲ್ಲ ಅವರು. ನಾರ್ಮಲ್ ಆಗಿ ಮೂಗಲ್ಲಿ ಉಸಿರಾಡ್ಬೇಕು. ಯಾಕಂದ್ರೆ ಮೂಗಿನಿಂದ ಹಸಿ ತೇವಾಂಶ ಅದೆಲ್ಲ ತಗೊಂಡು ಗಾಳಿ ಒಳಗೆ ಹೋದಾಗ ಅದು ಕೂಲ್ ಆಗಿರುತ್ತೆ, ತಣ್ಣಗಿರುತ್ತೆ ಗಾಳಿ. ಈ ತರದ್ದು ಒಂದು ಮೂಗಲ್ಲಿ ಉಸಿರಾಡ್ದಲೆ ಬಾಯಿ ತೆರ್ಕೊಂಡ್ಬಿಟ್ಟು ಗೊರಕೆ ಹೊಡ್ಕೊಂಡ್ ಮಲಗ್ದಾಗ ಏನಾಗುತ್ತೆ, ಒಣ ಗಾಳಿ ನಮ್ಮ ಶ್ವಾಸಕೋಶದ ಒಳಗೆ ಹೋಗುತ್ತೆ. ಅದು ನಮ್ಮ ಶ್ವಾಸಕೋಶಕ್ಕೆ ಒಳ್ಳೇದಲ್ಲ. ಮುಂದೆ ಅದರದ್ದು ಪರಿಣಾಮಗಳು ಜಾಸ್ತಿ ತೊಂದರೆ ಉಂಟು ಮಾಡುತ್ತೆ. ಇನ್ನೊಂದ್ ಏನಂತಂದ್ರೆ, ಮಕ್ಕಳಲ್ಲಿ ಗೊರಕೆ ಹೊಡ್ಕೊಂಡು ಅಥವಾ ಉಸಿರಾಡದ್ದು ಮೂಗಲ್ಲಿ ಉಸಿರಾಡ್ದಲ್ಲೇ ಮಲ್ಕೊಂಡಾಗ ಅವ್ರಿಗೆ ನಿದ್ದೆ ಚೆನ್ನಾಗ್ ಆಗ್ತಿರಲ್ಲ, ಒದ್ದಾಡ್ತಾ ಇರ್ತಾರೆ ರಾತ್ರಿ ಎಲ್ಲ. ಕೆಲವು ಮಕ್ಕಳನ್ನ ನಾವು ನೋಡ್ತೀವಿ, ಅವರು ತುಂಬಾ ಒದ್ದಾಡಿ ಮಲ್ಕೊಂಡಿರ್ತಾರೆ. ಆಮೇಲೆ ಮಲ್ಕೊಂಡಾಗ ಗೊರಕೆ ಶಬ್ದ ಬಂದಾಗ ಒಂದೊಂದ್ಸತಿ ಉಸಿರಾಡ್ತಾ ಉಸಿರು ನಿಲ್ಲಿಸಿ ಜೋರಾಗಿ ಆಮೇಲೆ ಮತ್ತೆ ದೊಡ್ಡ ಉಸಿರು ತಗೊಂಡು ಮಲ್ಕೋತವೆ. ಈ ತರದಕ್ಕೆ ನಾವ್ ಏನಂತೀವಿ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಅಂತೇವಿ. ಅಂದ್ರೆ ಈ ಮಲ್ಕೊಂಡಾಗ ನಮ್ದು ಒಂದು ಬ್ಲಾಕ್ ಆಗ್ಬಿಟ್ಟು ಮಧ್ಯೆ ಉಸಿರು ನಿಲ್ತಾ ಇದೆ. ಇದು ಸಮಸ್ಯೆ ಏನಿದೆ ತುಂಬಾ ಅವ್ರಿಗೆ ತೊಂದರೆ ಉಂಟು ಮಾಡುತ್ತೆ ಮಕ್ಕಳಿಗೆ. ನಿಮ್ಗೆ ಹೆಂಗೆ ಮೂಗು ಬಾಯಿ 2 ಮುಚ್ಚಿಬಿಟ್ಟು ಒಂದು ಸ್ಟ್ರಾ ಕೊಟ್ಬಿಟ್ಟು ಉಸಿರಾಡ್ರಿ ಅದ್ರಲ್ಲಿ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗತ್ತೆ, ಅಷ್ಟು ಕಷ್ಟದಲ್ಲಿ ಆ ಮಕ್ಕಳು ಉಸಿರಾಡ್ತಿರ್ತವೆ ರಾತ್ರಿ. ಬಟ್ ಮಕ್ಕಳಿಗೆ ಹೇಳಿಕ್ ಬರಲ್ಲ. ಇದು ಸಮಸ್ಯೆ ಇದ್ದಾಗ ಅಡಿನಾಯ್ಡ್ ಅನ್ನೋ ಒಂದು ಸಮಸ್ಯೆನ ನಾವು ನೋಡ್ಬೇಕಾಗತ್ತೆ. ತೊಂದರೆ ಅಡಿನಾಯ್ಡ್ ಅನ್ನೋದೇನಿದೆ, ಮೂಗಿನ ಹಿಂಭಾಗದಲ್ಲಿ ಇರುವಂತ ಒಂದು ಗಡ್ಡೆ. ಎಲ್ಲರಿಗೂ ಬಹಳ ಸಾಮಾನ್ಯವಾಗಿ ಟಾನ್ಸಿಲ್ ಗೊತ್ತಿದೆ, ಆದ್ರೆ ಟಾನ್ಸಿಲ್ ತರಾನೇ ಅಡಿನಾಯ್ಡ್ ಇರುತ್ತೆ ಗಂಟ್ಲಲ್ಲಿ, ಮೂಗಿನ ಹಿಂಭಾಗದಲ್ಲಿ ಇರುತ್ತೆ. ಸೊ ಇದು ಕೂಡ 2 ರಿಂದ 8 ವರ್ಷದ ಮಕ್ಕಳಲ್ಲಿ ಬಹಳ ಕಾಮನ್ ಆಗಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರೋ ಒಂದು ಗಡ್ಡೆನೆ. ಆದ್ರೆ ಇದು ದಪ್ಪ ಜಾಸ್ತಿ ಆದಾಗ, ಅಂದ್ರೆ ಅದು ಊಬಿ ಜಾಸ್ತಿ ಮೂಗನ್ನ ಪೂರಾ ಬಂದ್ ಮಾಡಿ ಪೂರಾ ಕ್ಲೋಸ್ ಮಾಡಿ ಉಸಿರಾಡ್ಲಿಕ್ಕೆ ಕಷ್ಟ ಮಾಡಿದಾಗ ಅವಾಗ ನಾವು ಒಂದು ಚಿಕಿತ್ಸೆ ತಗೊಂಡು ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಗೊರಕೆ ಹೊಡಿತಿದಾರೆ ಮಕ್ಕಳು, ಇರ್ಲಿ ಬಿಡು. ಕೆಲವೊಬ್ರು ಅಂತಾರೆ 8 ವರ್ಷಕ್ಕೆ ಹೋಗುತ್ತೆ ಅಲ್ಲ, ಮತ್ತೇನ್ ಮಾಡ್ಬೇಕು ಬಿಡಿ ಅಂತ ಹೇಳಿ. ಆದ್ರೆ ನೀವು ಈಗಿನ ಕಾಲದಲ್ಲಿ, ಮುಂಚೆ ಏನೋ 4-5 ಜನ ಮಕ್ಳು ಇರ್ತಿದ್ವು, 8-8 ಜನ ಮಕ್ಳು ಇರ್ತಿದ್ವು. ಈಗ 2 ಮಕ್ಕಳು 1 ಮಕ್ಕಳು ಇರ್ತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಆರೋಗ್ಯ ಇರ್ಬೇಕು, ಒಳ್ಳೆ ಒಂದು ಭವಿಷ್ಯ ಇರ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಹಾಗಿದ್ದಾಗ ಅವ್ರಿಗೆ ಒಂದು ಒಳ್ಳೆ ನಿದ್ದೆ, ಒಳ್ಳೆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನಿದ್ದೆ, ಚೆನ್ನಾಗಿ ಸಮಸ್ಯೆ ಇಲ್ದಲೆ ನಿದ್ದೆ ಕೊಡ್ಬೇಕು ಅನ್ನೋದು ಕೂಡ ಪೇರೆಂಟ್ಸ್, ಪೋಷಕರು ಯೋಚನೆ ಮಾಡ್ಬೇಕಾಗತ್ತೆ. ಹಾಗಿದ್ದಾಗ ಅವ್ರಿಗೆ ನಿದ್ದೆ ಚೆನ್ನಾಗ್ ಆಗ್ತಿಲ್ಲ ಅಂದ್ರೆ ಮಕ್ಕಳು ಬೆಳವಣಿಗೆ ಆಗುವುದೇ ಮ್ಯಾಕ್ಸಿಮಮ್ ನಿದ್ದೆನಲ್ಲಿ. ಅಂದ್ರೆ ಅವ್ರ ನಿದ್ದೆ ಚೆನ್ನಾಗ್ ಮಾಡ್ದಾಗೇನೆ ಅವರು ಬೆಳವಣಿಗೆ, ಮಾನಸಿಕವಾಗಾಗ್ಲಿ ದೈಹಿಕವಾಗಾಗ್ಲಿ, ಸೊ 2ರದ್ದು ಬೆಳವಣಿಗೆ ಆಗೋದು ನಿದ್ದೆನಲ್ಲಿ.
ಹಾಗಾಗಿ ನಮಗೆ ನಿದ್ದೆ ಚೆನ್ನಾಗಾಗ್ಲಾರ್ದಾಗ ಮಕ್ಕಳು ಮಾನಸಿಕವಾಗಿ ಸ್ವಲ್ಪ ಡಲ್ ಆಗ್ತಾರೆ. ಅಥವಾ ಕೆಲವೊಬ್ರು ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಈಗ ದೊಡ್ಡವರಲ್ಲಿ ನಿದ್ದೆ ಚೆನ್ನಾಗಾಗ್ಲಾರ್ದಾಗ ಬೆಳಗ್ಗೆ ಎದ್ಬಿಟ್ಟು ಆಲಸ್ಯ, ಮಕ್ಕಳಲ್ಲಿ ಅದ್ರ ಉಲ್ಟಾ ಆಗತ್ತೆ, ಅದರ ಆಪೋಸಿಟ್ ಆಗುತ್ತೆ. ಏನಾಗುತ್ತೆ, ಮಕ್ಕಳು ಹೈಪರ್ ಅಂದ್ರೆ ಜಾಸ್ತಿ ಚುರುಕಿರ್ತಾರೆ, ಅವಶ್ಯಕತೆಗಿಂತ ಹೆಚ್ಚು ಚುರುಕಿರ್ತಾರೆ ಮಕ್ಕಳು. ಸುಮ್ನೆ ಎಲ್ಲ ಕಡೆ ಹೋಗೋದು, ಅದು ಎಳೆಯೋದು ಇದು ಎಳೆಯೋದು, ಆ ಕಡೆ ಈ ಕಡೆ ಹೋಗೋದು, ಕ್ಲಾಸಲ್ಲಿ ಕೇಳಿಸ್ಕೊಳ್ದಲ್ಲೇ ಇರೋದು, ಓಡಾಡ್ತಾ ಇರೋದು ಆ ಕಡೆ ಈ ಕಡೆ. ಆ ತರ ಸಮಸ್ಯೆ ಬಿಹೇವಿಯರ್ ಕಂಡಾಗ ಇಲ್ಲ ನನ್ ಮಕ್ಳು ಬಹಳ ಚುರುಕು ಅಂತ ಅನ್ಕೊಳ್ಳಬೇಕಾರೆ ಒಂದು ಸಣ್ಣ ಯೋಚನೆ ಮಾಡಿ, ನಿಮ್ಮ ಮಕ್ಕಳು ಚುರುಕಿರೋದು ನಿದ್ದೆ ಸರಿ ಆಗ್ದಲೇ ಇರೋದಕ್ಕೂ ಅಥವಾ ನಾರ್ಮಲ್ ಆಗಿ ಚೆನ್ನಾಗಿರೋದಕ್ಕೂ ಅಂತ ಹೇಳಿ ಅದನ್ನ ನೋಡಿ ನೀವು ಗಮನಿಸಿದಾಗ ಏನಾಗುತ್ತೆ, ಅದು ಚುರುಕ್ ಇರೋದು ಅಥವಾ ಆಕ್ಟಿವಿಟಿ ಜಾಸ್ತಿ ಇದ್ದಾಗ ನೀವು ಅದನ್ನ ತೋರಿಸ್ಕೊಂಡ್ರೆ ಅವರಿಗೆ ಒಂದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಟ್ರೀಟ್ಮೆಂಟ್ ತಗೊಂಡು ಚಿಕಿತ್ಸೆ ತಗೊಂಡ್ರೆ ಅದರದ್ದು ಎಫೆಕ್ಟ್ಸ್ ಅಂದ್ರೆ 2 ಇಂದ 8 ವರ್ಷ ಏನ್ ನಮಗೆ ಬೇಸಿಕ್, ಅದು ಫೌಂಡೇಶನ್ ಮಕ್ಕಳಿಗೆ ಎಲ್ಲಾ ರೀತಿ ದೈಹಿಕವಾಗ್ಲಿ ಮಾನಸಿಕವಾಗ್ಲಿ ಅದು ಬೇಸ್ ಇದ್ದಂಗೆ. ಆ 8 ವರ್ಷಗಳಲ್ಲಿ ನಾವು ಅವ್ರನ್ನ ಹೇಗಾದ್ರೂ ಇರ್ಲಿ ಬಿಡು ಅಂತ ಬಿಟ್ಟಾಗ ಅದು ಮುಂದೆ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಮಾನಸಿಕವಾಗಿ, ಅಥವಾ ಬೆಳವಣಿಗೆ ಚೆನ್ನಾಗಿರೋದಿಲ್ಲ. ಸೊ ಅವರು ಒಂಥರ ಡಲ್ ಮಕ್ಕಳಾಗ್ಬೋದು, ಅಥವಾ ಕಾನ್ಸಂಟ್ರೇಷನ್ ಇರೋದಿಲ್ಲ ಕ್ಲಾಸಲ್ಲಿ, ಓದೋದ್ರಲ್ಲಿ ಸ್ವಲ್ಪ ಹಿಂದುಳಿಬಹುದು. ಹೀಗೆಲ್ಲ ಆಗೋ ಒಂದು ಪರಿಣಾಮ ಇರುತ್ತೆ, ಚಾನ್ಸಸ್ ಇರುತ್ತೆ. ಮೇಡಮ್, ಆಗ್ಲೇ ತಾವು ಹೇಳ್ತಿದ್ರಿ ಈ ಶ್ರವಣ ದೋಷ ಆಗೋದ್ರಿಂದ ಮಕ್ಕಳಲ್ಲಿ ಏನೇನು ಸಮಸ್ಯೆಗಳಾಗ್ತಾವ ಅಂತ ಹೇಳಿದ್ರಿ ನೀವು. ಆದ್ರೆ ಆ ಶ್ರವಣ ದೋಷ ಯಾಕಾಗಿ ಆಗುತ್ತೆ ಅನ್ನೋದು ಪ್ರಶ್ನೆ. ಅಂದ್ರೆ ಈಗ 2 ರೀತಿ ಶ್ರವಣ ದೋಷದಲ್ಲಿ, ಒಂದು ನಮಗೆ ಕಂಜೆನೆಟಲ್ ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಆಗುತ್ತೆ. ಅದನ್ನ ನಾವು ಹುಟ್ಟುತ್ತಲೇ ಮಗು ಕೇಳಿಸ್ಕೊಳ್ಳೋದಿಲ್ಲ. ಅದು ನಾವು ಜೆನೆಟಿಕ್ ಪ್ರಾಬ್ಲಮ್ ಆಗ್ಲಿ ಕಂಜೆನೆಟಲ್ ಪ್ರಾಬ್ಲಮ್ ಆಗ್ಲಿ ಅದು ಪ್ರಾಬ್ಲಮ್ ಬೇರೆ. ಅದಕ್ಕೆ ನಾವು ಹೇಳಿದ್ನಲ್ಲ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳಿ, ಆ ತರ ಒಂದು ಅಳವಡಿಸಿ ಅವ್ರಿಗೆ ಹಿಯರಿಂಗ್ ಚೆಕ್ ಮಾಡಿಸ್ಬೇಕಾಗುತ್ತೆ. ಇನ್ನೊಂದೇನಂತಂದ್ರೆ ನಾವು ತಡಿಬಹುದಾದಂತ ಕಾರಣಗಳು, ಅಂದ್ರೆ ಈಗ ನಾ ಹೇಳದ್ನಲ್ಲ ಇವೆ ಸಾಮಾನ್ಯ ಸಮಸ್ಯೆಗಳ ಅಸಾಮಾನ್ಯ ಪರಿಣಾಮಗಳು ಅನ್ನಲ್ಲ, ಅದು ಒಂದು ಈ ತರ. ಈಗ ನಾವು ನೆಗಡಿ, ಕೆಮ್ಮು, ಈ ಅಡಿನಾಯ್ಡ್ ತೊಂದರೆ, ಮೂಗಲ್ಲಿ ಗಡ್ಡೆ ಇದೆ, ಇವೆಲ್ಲದರಿಂದ ಏನಾಗುತ್ತೆ ಅಂತಂದ್ರೆ ಕಿವಿ ಮೂಗಿಗೆ ಗಂಟಲಿಗೆ ಕನೆಕ್ಷನ್ ಇರುತ್ತೆ, ಒಂದು ಟ್ಯೂಬ್ ಇರುತ್ತೆ ಒಳಗಡೆ. ಸೊ ಆ ಅಡಿನಾಯ್ಡ್ ಆ ಟ್ಯೂಬ್ ನ ಮುಚ್ಚಿಬಿಟ್ಟು ಆ ಟ್ಯೂಬ್ ನಿಂದ ಏನಾಗುತ್ತೆ, ಕಿವಿನಲ್ಲಿ ನೀರ್ ತುಂಬ್ಕೊಳ್ಳೋದು, ಆ ತರ ಸಮಸ್ಯೆ ಆಗುತ್ತೆ. ಈ ಕಿವಿನಲ್ಲಿ ನೀರ್ ತುಂಬ್ಕೊಳ್ಳೋದು ಏನಿದೆ ಮಕ್ಕಳಲ್ಲಿ ಆದಾಗ ಅವರಿಗೆ ಸ್ಪಷ್ಟವಾಗಿ ಕೇಳಲ್ಲ. ಆ ಸ್ಪಷ್ಟತೆ ಇಲ್ದಾಗ ಏನಾಗುತ್ತೆ, ಅವರಿಗೆ ಸ್ಪಷ್ಟವಾಗಿ ಕೇಳ್ದಿಲ್ದಾಗ ಸ್ಪಷ್ಟವಾಗಿ ಮಾತು ಸತ ಬರಲ್ಲ. ಕೆಲವೊಬ್ರು ಅಂತಾರೆ ನಮ್ಮ ಮಕ್ಳು ಮಾತಾಡೋದು ಏನೋ ಒಂಥರ ಕರೆಕ್ಟ್ ಆಗಿ ಗೊತ್ತಾಗ್ತಾನೆ ಇಲ್ಲ ರೀ, ಅವ್ರು ಹೇಳಿದ್ ನಮಗ್ ಅರ್ಥ ಆಗೋದಿಲ್ಲ, ಅವ್ರು ಹೇಳ್ತಾ ಇದಾರೆ ಅಂತ. ಆ ತರ ಮಕ್ಕಳಲ್ಲಿ ಇದ್ದಾಗ ನಾವು ಅವರಿಗೆ ಸರಿಯಾಗಿ ಸ್ಪಷ್ಟವಾಗಿ ಕೇಳ್ತಿದ್ಯಾ ಅನ್ನೋದನ್ನ ಫಸ್ಟ್ ಗಮನಿಸ್ಬೇಕು. ಕಿವಿನಲ್ಲಿ ನೀರ್ ತುಂಬಿಕೊಂಡಾಗ ಸಮಸ್ಯೆಗಳು ಮಕ್ಕಳಿಗೆ ಹೇಳಲಿಕ್ಕೆ ಬರಲ್ಲ. ನೀವು ಪೋಷಕರು ಏನ್ ಮಾಡ್ಬೇಕಾಗತ್ತೆ, ಅವರು ಸರಿಯಾಗಿ ಕೇಳಿಸ್ಕೊತಿದಾರೋ ಇಲ್ಲೋ, ಅಥವಾ ಕೆಲವೊಂದ್ಸತಿ ಈ ಟಿವಿ ನೋಡ್ಬೇಕಾರೆ ಎಲ್ಲ ಹತ್ರ ಹೋಗಿ ಕೂತ್ಕೊಂಡು ನೋಡೋದು, ನಿಮ್ಮ ಹತ್ರ ಹತ್ರ ಬಂದ್ ಕೇಳಿಸ್ದಾಗ ಅಷ್ಟೇ ಅವ್ರಿಗೆ ಕೇಳುತ್ತೆ, ದೂರದಿಂದ ಕರೆದಾಗ ಕೇಳಲ್ಲ. ಈ ತರ ಸಮಸ್ಯೆ ಕಂಡು ಬಂದಾಗ ಒಂದ್ಸತಿ ಕಿವಿ ಚೆಕ್ ಮಾಡಿಸಿ ತೊಂದರೆ ಇದೆಯಾ ಅನ್ನೋದನ್ನ ನೀವು ಗುರ್ತಿಸ್ಕೋಬೇಕು. ಆಮೇಲೆ ಈ ಏನು ನೀರ್ ತುಂಬಿಕೊಳ್ಳುತ್ತೆ ಅಂತ ಹೇಳ್ದೆ ಅಲ್ಲ, ಇದನ್ನ ನೀವು ಇನ್ನೂ ಬಿಟ್ಕೋತಾ ಹೋದ್ರೆ, ಏನು ಆಗಿಲ್ಲ ಬಿಡು ಇಷ್ಟೇ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ಕೋತಾ ಹೋದ್ರೆ ಆ ನೀರ್ ತುಂಬಿಕೊಂಡಿದ್ದು ಗಟ್ಟಿ ಆಗ್ಬಿಟ್ಟು ಆಮೇಲೆ ಕಿವಿ ಪರ್ದೆಯ ಒಂದು ಮೂವ್ಮೆಂಟ್ ಸತ ಅದರಿಂದ ಎಫೆಕ್ಟ್ ಆಗುತ್ತೆ. ಅಂದ್ರೆ ಕಿವಿ ಪರ್ದೆನಲ್ಲಿ ತೊಂದರೆ ಉಂಟಾಗುತ್ತೆ. ಅದರಿಂದ ಮುಂದೆ 5-6 ವರ್ಷ 8 ವರ್ಷ ಆದ್ಮೇಲೆ ಕಿವಿ ಪರ್ದೆ ಒಳಗಡೆ ಗಟ್ಟಿಯಾಗಿದ್ ನೀರೇನಿರುತ್ತೆ ಅದರಿಂದ ಸಮಸ್ಯೆ ಇರೋದಕ್ಕೆ ಅವ್ರಿಗೆ ಆಪರೇಷನ್ ಬೇಕಾಗ್ಬೋದು, ಒಳಗಿನ ಮೂಳೆಗಳು ಸವಿಬಹುದು, ಈ ತರ ಎಲ್ಲ ಆಗ್ಬೋದು. ಇಲ್ಲ ಇನ್ನ ಕೆಲವು ಮಕ್ಕಳಿಗೆ ಆ ನೀರು ಕಿವಿ ಪರ್ದೆಯನ್ನ ಒಡೆದು ತೂತ ಮಾಡ್ಕೊಂಡು ಹೊರಗೆ ಬರುತ್ತೆ. ಆ ತೂತ ಏನಿದೆ ಅದನ್ನು ಸುತ್ತ ಕಿವಿ ಸೋರೋದು ಕೆಲವೊಂದ್ಸತಿ ನಿರ್ಲಕ್ಷ್ಯ ಮಾಡಿದಾಗ 8-10 ವರ್ಷ ಆದ್ಮೇಲೆ ದೊಡ್ಡ ತೂತ ಆಗಿರುತ್ತೆ, ಕೇಳಿಸಲ್ಲ ಅವ್ರಿಗೆ, ಚೆನ್ನಾಗಿ ಕೇಳಲ್ಲ, ಅರ್ಧ ಕೇಳುತ್ತೆ. ಸೊ ಹಂಗಿದ್ದಾಗ ಈಗ ನೀವು ಶಾಲೆಗೆ ಹೋಗೋ ಮಕ್ಕಳಿಗೆ ಸರಿಯಾಗಿ ಕೇಳಿಸಿಲ್ಲ ಅಂದಾಗ ಅವರು ಡೆಫಿನೆಟ್ಲಿ ಓದೋದ್ರಲ್ಲಿ ಸತ ಅವ್ರಿಗೆ ಅರ್ಥನೇ ಆಗಿರಲ್ಲ, ಕೇಳಿಸಿರೋದಿಲ್ಲ, ಹಾಗಾಗಿ ಅವರು ಹಿಂದುಳಿದ್ಬಿಟ್ಟು. ಸೊ ಈ ತರ ಒಂದು ಕಿವಿ ಸಮಸ್ಯೆಗಳನ್ನ ನಾವು ಇದು ಒಂದು ಅಡಿನಾಯ್ಡ್ ಅನ್ನೋ ಒಂದು ಅಂಶದಿಂದ ತುಂಬಾ ತೊಂದರೆಗಳಾಗ್ತವೆ. ಈ ಅಡಿನಾಯ್ಡ್ ಗೊರ್ಕೆ ಅದು ಒಂದು ನಾ ಹೇಳಿದೆ, ನಿದ್ದೆ ಸರಿಯಾಗಲ್ಲ, ಕಿವಿ ಪ್ರಾಬ್ಲಮ್, ಕಿವಿನಲ್ಲಿ ನೀರ್ ತುಂಬ್ಕೊಳ್ಳೋದು, ಸೋರೋದು, ಈ ತರ. ಇನ್ನ ಕೆಲವೊಬ್ರಿಗೆ ಮೂಗಲ್ಲಿ ಕಫ ಕಟ್ಕೊಳ್ಳುತ್ತೆ, ಯಾಕಂದ್ರೆ ಕಫ ಹಿಂದಕ್ ಹೋಗ್ಬೇಕದು ಕ್ಲಿಯರ್ ಆಗ್ಬೇಕು. ಅದು ಆಗ್ಲಾರ್ದಾಗ ಏನಾಗುತ್ತೆ, ಅಡಿನಾಯ್ಡ್ ಅಡ್ಡ ಇದೆ, ಒಳಗೆ ಕಫ ಜಮಾ ಆಗಿ ಸೈನೋಸೈಟಿಸ್ ತೊಂದರೆ. ಈ ಸೈನೋಸೈಟಿಸ್ ಅನ್ನೋದು ಕಾಮನ್ ಆಗಿ ನೋಡಿರ್ಬೇಕು. ಸೊ ಆ ಸೈನೋಸೈಟಿಸ್ ತೊಂದರೆ ಆಗುತ್ತೆ. ಕೆಲವೊಬ್ರಿಗೆ ಅಲರ್ಜಿ, ಇವೆಲ್ಲ ಆದ್ಮೇಲೆ ಕೆಳಗಡೆ ಶ್ವಾಸಕೋಶಕ್ಕೆ ಹೋದ್ರೆ ಶ್ವಾಸಕೋಶದ ಅಲರ್ಜಿ, ಅಸ್ತಮ, ಈ ತೊಂದರೆಗಳು ಬೇಸಿಕ್ ಪ್ರಾಬ್ಲಮ್ ಅಡಿನಾಯ್ಡ್ ದಿಂದ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಒಂದು ಸಣ್ಣ ಅಂಶನ ಗಮನಿಸಿಟ್ಟು ಅದರದ್ದು ಚಿಕಿತ್ಸೆ ಪಡ್ಕೊಡು. ಮೇಡಮ್, ಆಗ್ಲೇ ಹೇಳಿದ್ರಿ ಶ್ರವಣ ಸಮಸ್ಯೆ ಅಂದ್ರೆ ಕಿವಿ ಸರಿಯಾಗಿ ಕೇಳದೆ ಮಕ್ಕಳಲ್ಲಿ ಒಂದು
5 ವರ್ಷದ ನಂತರ ಮಾತು ಕಡಿಮೆ ಆಗುತ್ತೆ ಅಂತ ತಾವು ಹೇಳಿದ್ರೆ, ಮಾತು ಬರೋದು ತೊಂದರೆ ಆಗ್ಬೋದು ಅಂತಂತೇಳಿ. ಕೆಲವರಿಗೆ ಕಿವಿ ಸಮಸ್ಯೆನೇ ಅಂದರೆ ಶ್ರವಣ ದೋಷ ಸಮಸ್ಯೆನೇ ಇರಲ್ಲ, ಅಂಥವ್ರಿಗೂ ಕೆಲವರು ಮಾತು ಬಾರದೆ ಇರೋಂಥವ್ರನ್ನ ಇರುತ್ತೆ. ಇದಕ್ಕೆ ಏನು ಕಾರಣ ಮತ್ತೆ ಏನು ಪರಿಹಾರ? ಇದಕ್ಕೆ ಕೆಲವೊಂದು ಏನಂತಂದ್ರೆ ನರದ ದೋಷಗಳಾಗಿರ್ಬೋದು, ಆ ತರ ತೊಂದರೆ ಇರುತ್ತೆ ಕೆಲವರಿಗೆ. ಶ್ರವಣ ಚೆನ್ನಾಗಿದ್ರು ನರದಲ್ಲಿ ತೊಂದರೆ ಇದೆ, ಅಥವಾ ಮೆದುಳಿನ ಬೆಳವಣಿಗೆ ಸರಿಯಾಗಿಲ್ಲ, ಅಥವಾ ಜಾಣ್ಮೆ ಅಂದ್ರೆ ಏನು ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ, ಅದು ಸತ ಆಗಿರುತ್ತೆ. ಅವಾಗ ಅವ್ರಿಗೆ ಕೇಳಿದ್ದು ಅರ್ಥ ಆಗ್ತಿರಲ್ಲ, ಸೊ ಹಾಗಾಗಿ ಅವರಿಗೆ ಮಾತು ಬರ್ತಿರಲ್ಲ. ಇನ್ನ ಒಂದು ಅಂತಂದ್ರೆ ನಾಲ್ಗೆನಲ್ಲಿ ಮೂವ್ಮೆಂಟ್, ನಾಲ್ಗೆ ಅಲ್ಲಾಡಿಸೋದಕ್ಕೆ ಅವರಿಗೆ ಸಮಸ್ಯೆ. ಅದನ್ನ ಆಕ್ಚುಲಿ ನಾವು ಬಹಳ ಸಾಮಾನ್ಯವಾಗಿ ನೋಡ್ತೀವಿ. ನಾಲ್ಗೆ ಕೆಳಗಡೆ ಒಂದು ಫೈಬ್ರಸ್ ಟಿಶ್ಯೂ ಇರುತ್ತೆ, ಅದು ಏನಿರುತ್ತೆ ನಾಲ್ಗೆನ ಹಿಡ್ಕೊಂಡಿರುತ್ತೆ ಅಲ್ಲಾಡ್ದಂಗೆ. ಸೊ ಇದು ಒಂದು ಸಮಸ್ಯೆ ನಾವು ಪರಿಹಾರ ಈಸಿಯಾಗಿ ಕಾಣ್ಕೋಬಹುದು. ಏನಂತಂದ್ರೆ ಸಣ್ಣ ಹುಟ್ಟಿದ ಮಕ್ಕಳಿಂದ ಹಿಡಿದು ನಾವು ಗಮನಿಸಿದಾಗ ನಾಲ್ಗೆ ಪೂರ್ತಿ ಹೊರಗೆ ಬರ್ತಿಲ್ಲ, ಅಥವಾ ಕೆಲವು ಮಕ್ಕಳಲ್ಲಿ ಹಾಲು ಕುಡಿಯೋದಕ್ಕೆ ಸಮಸ್ಯೆ ಆಗುತ್ತೆ, ಕೆಲವು ಮಕ್ಕಳಿಗೆ ಆಮೇಲೆ ನಾಲ್ಗೆ ಹೊರಗೆ ಬರ್ದಲ್ಲೇ ಇರೋದು ಗಮನಿಸ್ಬೋದು. ಆವಾಗ ಅದು ಇಲ್ಲ ಬಿಡು ಅದು ಸರಿ ಹೋಗುತ್ತೆ, ಮಾತು ಬರುತ್ತೆ ಅಂತ ಹೇಳಿ ನೀವು ಕಾಯ್ದರೆ ಅದು ಇನ್ನ ಅವರಿಗೆ ತೊಂದರೆ ಜಾಸ್ತಿ. ಅದ್ರ ಬದ್ಲಿ ನಾಲ್ಗೆ ಕೆಳಗೆ ಒಂದು ಸಣ್ಣ ಒಂದು ಫೈಬ್ರಸ್ ಟಿಶ್ಯೂ ಏನಿರುತ್ತೆ ಅದನ್ನ ನಾವು ಸಣ್ಣದಾಗಿ ಒಂದು ಕಟ್ ಮಾಡ್ಬಿಟ್ರೆ, ಸಣ್ಣ ಒಂದು ಆಪರೇಷನ್ ಮೂಲಕ ಕಟ್ ಮಾಡ್ಬಿಟ್ರೆ ಅದು ತಂತಾನೆ ನಾಲ್ಗೆ ಎಲ್ಲ ಚೆನ್ನಾಗಿ ಮೂವ್ಮೆಂಟ್ ಆಗಿ ಅದು ಅವರಿಗೆ ಮಾತು ಬರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಿದ್ದಾಗ ನಾವು ಅದನ್ನ ಅದೊಂದು ಸಮಸ್ಯೆ ಮಾತ್ರ ನಾವು ಸರಿಪಡಿಸಬಹುದು ಈಸಿಯಾಗಿ. ಕೆಲವೊಬ್ರು ದೊಡ್ಡವ್ರು ಬಂದಿದ್ದಾರೆ ಆ ತರ ಸಮಸ್ಯೆಯಲ್ಲಿ. ಯಾಕೆ ಅಂತ ಕೇಳಿದಾಗ ನಮ್ಮ ಮಗ ಗ್ರಹಣದಲ್ಲಿ ಹುಟ್ಟಿದಾನೆ, ಅಮಾಸ್ಯೆ ದಿವಸ ಹುಟ್ಟಿದಾನೆ, ಅದರಿಂದ ಈ ತರ ನಾಲ್ಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಕಡೆಗಣಿಸಿರ್ತಾರೆ. ಪಾಪ ಅವರು ದೊಡ್ಡವರಾಗ್ಬಿಟ್ಟು ನಮ್ಗೆ ಆಫೀಸಲ್ಲಿ ಮಾತಾಡಿದ್ರೆ ಸ್ಪಷ್ಟತೆ ಇಲ್ಲ, ನಮಗೆ ಇದಕ್ಕೇನಾರು ಮಾಡ್ಲಿಕ್ಕೆ ಬರುತ್ತಾ ಅಂತ ಕೇಳಿದಾಗ ಇದು ಒಂದ್ ಸಣ್ಣ ಸಿಂಪಲ್ ಸಮಸ್ಯೆ ಕಾಣಿಸ್ಕೊಂಡಿದೆ, ಅದು ಸರಿಪಡಿಸಿ ನಾವು ಚಿಕಿತ್ಸೆ ಕೊಟ್ಟಿರ್ತೀವಿ. ಮೇಡಮ್, ಈಗ ತಾವು ಮಕ್ಕಳ ಒಂದು ಕಿವಿ ಮೂಗು ಗಂಟಲ ಕುರಿತಂತೆ ಉಸಿರಾಟ ತಜ್ಞರು ಹೌದು ತಾವು. ಈ ಮಕ್ಕಳಲ್ಲಿ ಈ ಉಸಿರಾಟದ ತೊಂದರೆಗಳು ಯಾವ ರೀತಿ ಆಗ್ತವೆ ಮತ್ತೆ ಅವನ್ನ ಹೇಗೆ ಚಿಕಿತ್ಸೆ ಮಾಡ್ತೀರಿ? ಉಸಿರಾಟದ ತೊಂದರೆಗಳು ಈಗ ಸಣ್ಣ ಮಗುವಿನಿಂದಾನು ಹಿಡಿದು ನೋಡ್ಬೋದು ನಾವು. ಉಸಿರಾಟದ ತೊಂದರೆ ಈಗ ಮೇನ್ ಜಾಸ್ತಿ ಏನ್ ಕಾಣಿಸುತ್ತೆ ಅಂದ್ರೆ ಮಕ್ಕಳಲ್ಲಿ ಗುರು 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 ಶಬ್ದ, ಉಸಿರಾಡ್ಬೇಕಾದ್ರೆ ಶಬ್ದ ಉಂಟಾಗೋದು. ಈ ತರ ಶಬ್ದ ಉಂಟಾಗೋದು ಸಾಮಾನ್ಯ ಅಲ್ಲ, ಎಲ್ಲ ಮಕ್ಕಳಲ್ಲಿ ಆ ಥರ ಇರೋದಿಲ್ಲ. ಮೂಗಿನ ತೊಂದರೆ ಅಥವಾ ಮೂಗ್ ಕಟ್ಟಿದಾಗ ಏನು ಗುರುಗುರು ಶಬ್ದ ಬರುತ್ತೆ ಅದು ಬೇರೆ. ಅದು ಇತ್ತು ಅಂದ್ರೆ ಅದಕ್ಕೆ ಸಿಂಪಲ್ ರೀಸನ್, ಅದು ನಾವು ಡ್ರಾಪ್ಸ್ ಕೊಟ್ಟು ಮೂಗಲ್ಲಿ ಅದು ಕ್ಲಿಯರ್ ಮಾಡಿದ್ರೆ ಅದು ಹೋಗ್ಬೇಕು. ಈ ತರ ಹೋಗ್ಲಾರ್ದಾಗ ಏನಾಗುತ್ತೆ, ಅದು ನಮ್ಮ ಮುಂದೆ ಉಸಿರಾಟದ ಪೈಪ್ ನಲ್ಲಿ ಏನಿರುತ್ತೆ ಆ ಉಸಿರಾಟದ ನಲ್ಲಿಯ ಸಮಸ್ಯೆಗಳು ಕೆಲವೊಂದು ಬರ್ತವೆ. ಹುಟ್ಟುತ್ತಲೇ ಅಥವಾ ಜೆನೆಟಿಕಲಿ ಅವು ಬರೋ ಅಂತ ಸಮಸ್ಯೆಗಳು. ಅವು ಏನಿದಾವೆ, ನಾವು 80% ಒಂದು ಕಾಮನೆಸ್ಟ್ ಬಹಳ ಸರ್ವೇ ಸಾಮಾನ್ಯ ಅಂತ ಹೇಳೋದು ಲ್ಯಾರಿಂಗೋ ಮಲೇಷಿಯಾ ಅಂತ ಹೇಳ್ತೀವಿ. ಅಂತಂದ್ರೆ ನಮ್ದು ಉಸಿರಾಟದ ನಲ್ಲಿಯ ಏನು ಓಪನಿಂಗ್ ಇರುತ್ತೆ ಸ್ಟಾರ್ಟಿಂಗ್ ಮೊದಲೇ ಭಾಗ, ಆ ಭಾಗದಲ್ಲಿ ಅವಕ್ಕೆ ಶಕ್ತಿ ಇರಲ್ಲ. ಅಂದ್ರೆ ಉಸಿರಾಡಬೇಕಾದ್ರೆ ಅದು ಒಳಗ್ ಹೋಗೋದು ಹೊರಗೆ ಬರೋದು, ಒಳಗ್ ಹೋಗೋದು ಹೊರಗೆ ಬರೋದು, ಈ ತರ ಆದಾಗ ಅದು ಶಬ್ದ ಬರುತ್ತೆ, ಗುರು ಗುರು ಶಬ್ದ ಬರುತ್ತೆ. ಆ ತರ ಸಮಸ್ಯೆ ಏನಿದೆ ತುಂಬಾ ಜನ ಮಕ್ಕಳಲ್ಲಿ ಮಗುವಿಗೆ ಅದು ಸ್ಟಾರ್ಟ್ ಆಗಿ 1 ತಿಂಗಳು ಹಂಗೆ ಸ್ಟಾರ್ಟ್ ಆಗುತ್ತೆ, ಒಂದು 7-8 ತಿಂಗಳಿಗೆ ಜಾಸ್ತಿ ಆಗಿ 1 ವರ್ಷ ಅನ್ನೋತ್ತಿಗೆ ಕಡಿಮೆ ಆಗುತ್ತೆ. 80% ಮಕ್ಕಳಿಗೆ ಇದು ಸಮಸ್ಯೆ ತಂತಾನೆ ಸರಿ ಹೋಗುವಂತ ಸಮಸ್ಯೆ. ಆದ್ರೆ ಇನ್ನೊಂದು 20% ಏನಿದ್ದಾರೆ ಅವರಿಗೆ ನಮ್ಗೆ ತೊಂದರೆ ಉಂಟಾಗುತ್ತೆ. ಏನಾಗುತ್ತೆ ಅಂದ್ರೆ ಉಸಿರಾಟ ಜಾಸ್ತಿ ಆತರ ಶಬ್ದ ಬರ್ತಿದೆ ಅಂದಾಗ ಮಗುವಿಗೆ ಏನು ಹಾಲು ಕುಡಿತಾ ಇದೆ ಅದೆಲ್ಲ ಎನರ್ಜಿ ಅಥವಾ ಶಕ್ತಿ ಉಸಿರಾಡೋದ್ರಲ್ಲೇ ಅದಕ್ಕೆ ಖರ್ಚಾಗೋಗುತ್ತೆ, ಕಷ್ಟಪಟ್ಟು ಉಸಿರಾಡ್ತಾ ಇರೋದು. ಅವಾಗ ಏನಾಗುತ್ತೆ, ಅದರದ್ದು ತೂಕ ಹೆಚ್ಚಿಗೆ ಆಗಲ್ಲ, ಆಮೇಲೆ ಬೆಳವಣಿಗೆ ಚೆನ್ನಾಗಲ್ಲ. ಆಗ ಏನಾಗುತ್ತೆ, ನಮ್ಗೆ 7-8 ತಿಂಗಳಾದ್ರೂ ಮಕ್ಕಳಿಗೆ ಒಳ್ಳೆ ತೂಕ ಇರೋದಿಲ್ಲ, ಸಣ್ಣ ಮಕ್ಕಳಿರ್ತವೆ. ಈ ತರ ಸಮಸ್ಯೆ ಇದ್ದಾಗ ನಾವು ಅದನ್ನ ಸರಿಪಡಿಸ್ಕೋಬಹುದು. ಕೆಲವರು ಅಂತಾರೆ ಇನ್ನ ಹುಟ್ಟಿದ ಮಗು ಅದಕ್ಕೆ ಏನು ಆಪರೇಷನ್ ಮಾಡೋದು, ಏನು ಇದ್ ಮಾಡೋದು ಅಂತ ಹೇಳಿ. ಆ ತರ ಏನೂ ಸಮಸ್ಯೆ ಇರಲ್ಲ, ಚೆನ್ನಾಗಿ ನಾವು ಮಾಡ್ಬೋದು ಅದನ್ನ. ಹಾಗೆ ನಾವು ಸರಿ ಮಾಡಿಕೊಟ್ಮೇಲೆ ಮಕ್ಕಳು ಚೆನ್ನಾಗಿ ಬೆಳೆದಿರೋದು ನೋಡಿದೀವಿ, ಒಳ್ಳೆ ತೂಕ ಆಗಿರೋದನ್ನ ನೋಡಿದೀವಿ. ತುಂಬಾ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರು. ಅದರಲ್ಲಿ ಮಕ್ಕಳಲ್ಲಿ ಯಾಕಂದ್ರೆ ದೊಡ್ಡರಾದ್ರೆ ಅವರಿಗೆ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ, ಅವ್ರು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಮಕ್ಕಳಲ್ಲಿ, ಅದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಇಂಥ ಸಮಸ್ಯೆಗಳಾದಾಗ ಅವ್ರಿಗೆ ಹೇಳಲಿಕ್ಕಾಗಲ್ಲ. ಅದನ್ನ ಪೋಷಕರೇ ಗಮನಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸ್ಬೇಕಾಗುತ್ತೆ. ಬಹಳ ವಿವರವಾಗಿ ಎಲ್ಲ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಉಂಟಾಗುವ ಕಿವಿ
ಮೂಗು ಗಂಟಲು ಸಮಸ್ಯೆಗಳು ಹಾಗೂ ಸಾಮಾನ್ಯ ಸಮಸ್ಯೆಗಳಿಂದ ಉಂಟಾಗುವ ಅಸಾಮಾನ್ಯ ತೊಂದರೆಗಳು ಈ ಕುರಿತು ಕಲಬುರಗಿಯ ಮಕ್ಕಳ ಕಿವಿ ಮೂಗು ಗಂಟಲು ಮತ್ತು ಉಸಿರಾಟ ತಜ್ಞರಾದ ಡಾ ಶ್ರುತಿ ಕೋಬಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.